ಇವರು ಫೈನ್ ಆರ್ಟ್ಸ್ ಸ್ಟೂಡೆಂಟು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂದರೆ ಏನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಫೈನ್ ಆರ್ಟ್ ಕನ್ನಡ ಬಾವುಟವನ್ನು ನಮ್ಮ ಕೆನ್ನೆ ಮೇಲೆ ಬಿಡ್ತಾ ಇದ್ದಾರೆ. ಅದು ಬರೀ ಕೆನ್ನೆ ಮೇಲೆಲ್ಲ, ನಮ್ಮ ಹೃದಯದ ಮೇಲೆ ಬಿಟ್ಟಾಗೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಒಳ್ಳೆಯದಾಗಿ. ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಬಾವುಟ ಹಾಗೂ ಕನ್ನಡ ಶಾಲುಗಳ ಮಾರಾಟದ ಭರಾಟೆ ತುಂಬ ಜೋರಾಗೇ ಇತ್ತು. ಸಾಹಿತ್ಯ ಸಮ್ಮೇಳನದ ಮತ್ತೊಂದು ಪ್ರಮುಖ ಆಕರ್ಷಣೆ ವಾಣಿಜ್ಯ ಮಳಿಗೆಗಳು. ಮಂಡ್ಯ ಅಂದರೆ ನಿಮಗೆಲ್ಲ ಗೊತ್ತಲ್ವಾ, ಮಂಡ್ಯ ಬೆಲ್ಲಕ್ಕೆ ಹೆಸರುವಾಸಿ. ಈ ಒಂದು ವಾಣಿಜ್ಯ ಮಳಿಗೆಗಳಲ್ಲಿ ಅಂದರೆ ನಾವು ಪ್ರವೇಶ ಆಗ್ತಾ ಇದ್ದಾಗೇನೆ ನಮಗೆ ಮಂಡ್ಯ ಬೆಲ್ಲದ ಪರಿಮಳ ಗಮ್ ಅಂತ ನಮಗೆ ಸ್ವಾಗತವನ್ನು ಕೋರ್ತಾ ಇತ್ತು. ಹೇಗೆ ಅಂತೀರಾ ನೋಡಿ. ಜಿಲ್ಲೆಯ ಗಾಢ ಮಾಲೀಕರು ಎಲ್ಲರ ವತಿಯಿಂದ ಇದನ್ನ ಆಯೋಜನೆ ಮಾಡಿದ್ದೇವೆ. ಇಲ್ಲೇ ಬೆಲ್ಲವನ್ನು ತಯಾರು ಮಾಡಿಕೊಡ್ತಾ ಇದ್ದೀವಿ. ಪರಿಶುದ್ಧವಾದ ಬೆಲ್ಲ ಕೊಡ್ತಾ ಇದ್ದೀವಿ. ಮತ್ತೆ ಗ್ಯಾಸ್ ಒಲೆ ಇದೆ, ಮತ್ತೆ ಸೌದೆ ಒಲೆ ಇದೆ. ಇಲ್ಲೇ ಪರಿಶುದ್ಧವಾಗಿ ತಯಾರು ಮಾಡಿಕೊಡ್ತಾ ಇದ್ದೀವಿ. ಕೃಷಿ ಇಲಾಖೆಯ ಸಹಯೋಗದಿಂದ ತುಂಬಾ ಸ್ವಚ್ಛವಾಗಿ ಪರಿಶುದ್ಧವಾಗಿ ನಾವು ಬೆಲ್ಲವನ್ನು ತಯಾರು ಮಾಡಿ ನಾವು ಬೆಲ್ಲವನ್ನು ತಯಾರು ಮಾಡಿಕೊಡ್ತಾ ಇದ್ದೀವಿ. ತುಂಬಾ ಖುಷಿ ಪಟ್ಟು ಹೊರ ರಾಜ್ಯದವರೆಲ್ಲ ಬರ್ತಾ ಇದ್ದಾರೆ, ಹೊರ ಜಿಲ್ಲೆಯವರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಖುಷಿಯಿಂದ ಆಯೋಜಿಸ್ತಾ ನೋಡ್ತಾ ಇದ್ದಾರೆ, ಬಹಳ ಖುಷಿ ಪಡ್ತಾ ಇದ್ದಾರೆ. ಈ ಬೆಲ್ಲ ಪರಿಶುದ್ಧವಾದ ಬೆಲ್ಲ ಇದೆ, ಮತ್ತು ಯಾವುದೇ ರೀತಿಯಾದಂತ ಇದಕ್ಕೆ ಮಿಶ್ರಣ ಮಾಡಿಲ್ಲ. ನಾವು ಪರಿಶುದ್ಧವಾಗಿ ಬಂದಿದೆ ಮತ್ತೆ ನ್ಯಾಚುರಲ್ ಆಗಿದೆ. ಬನ್ನಿ ಮೇಡಮ್, ಬನ್ನಿ. ತಾಲೂಕು ಬೇಲೂರು ಗ್ರಾಮದಲ್ಲಿ ಸ್ವಂತ ಆಲಮನೆ ಇದೆ. ಪ್ಯೂರು ಆರ್ಗ್ಯಾನಿಕ್ ರಾಸಾಯನಿಕ ಮುಕ್ತ ಬೆಲ್ಲವನ್ನಾಗಿ ಮಾರುಕಟ್ಟೆಗೆ ಪರಿಚಯಿಸಿದ್ವಿ. ಫುಡ್ ಲೈಸೆನ್ಸ್ ಇದೆ, ಎಲ್ಲ ಇದೆ ನಮ್ಮದು. ಹಾಗಾಗಿ ನಮ್ಮದು ತುಂಬ ಮಾರ್ಕೆಟ್ ಇದೆ. ಬೆಂಗಳೂರಲ್ಲಿ ಮೊನ್ನೆ ಬೆಲ್ಲದ ಇದು ಕಡಲೆಕಾಯಿ ಪರ್ಸಲ್ಲಿ ಒಂದು ಟನ್ ಬೆಲ್ಲ ಮಾರಾಟ ಮಾಡಿದ್ದೀವಿ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ 1 ಟನ್ ಹಾಲು ಬೆಲ್ಲ ಮಾರಾಟ ಮಾಡಿದ್ದೀವಿ. ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ. ನಾವು ಎಲ್ಲರೂ ಮಕ್ಕಳಿಗಿಂದ ಹಿಡಿದು ವಯಸ್ಸಾದವ್ರಿಗೂ ಸೇವಿಸ್ಬೋದು ಅಂತೇಳಿ ನಾವು ಹೇಳ್ಬೋದು. ನೋಡಿದ್ರಲ್ವಾ ಮಂಡ್ಯದ ಬೆಲ್ಲದ ಗಮ್ಮತ್ತನ್ನು. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯೋದ್ರಿಂದ ಮಂಡ್ಯವನ್ನು ಸಕ್ಕರೆ ನಾಡು ಅಂತ ಕರೀತಾರೆ. ಮಂಡ್ಯದಲ್ಲಿ ಅತಿ ಹೆಚ್ಚು ಆಲೆಮನೆಗಳಿವೆ. ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ನಮ್ಮ ಮಂಡ್ಯ ನಗರದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ. ಹಾಗೆ ಈ ಒಂದು ದಾರಿಯಲ್ಲಿ ಮುಂದೆ ಸಾಗಬೇಕಾದ್ರೆ ನನ್ನ ಕಿವಿಗೆ ಉಚಿತ ಅಂತ ಒಂದು ಧ್ವನಿ ಕೇಳುತ್ತೆ. ಯಾವ ಕಡೆಯಿಂದ ಆ ಧ್ವನಿ ಬರ್ತಾ ಇದೆ ಅಂತ ಹಾಗೆ ಸ್ವಲ್ಪ ಮುಂದೆ ಹೋದಾಗ ಒಂದು ಅಂಗಡಿ ಮಳಿಗೆಯಲ್ಲಿ, ಅಂದರೆ ಅಂಗಡಿ ಮಳಿಗೆ ನಂಬರ್ 26, ಈ 26 ಅಂಗಡಿ ಮಳಿಗೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಪರ್ಧೆ ನಡೀತಾ ಇತ್ತು. ಅದ್ರ ಬಗ್ಗೆ ಮಾಹಿತಿ ಬನ್ನಿ ಕನ್ನಡ ಕವಿತೆಗಳನ್ನ ವಾಚನ ಮಾಡಿ ಉಚಿತವಾಗಿ ಆಯುರ್ವೇದಿಕ್ ತೆಗೆದುಕೊಡಬಹುದು. ಈಗ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ, ಅತಿ ಹೆಚ್ಚು ಹೆಣ್ಣು ಮಕ್ಕಳು ಅಂದ್ರೆ 100 ಜನಗಳಿಗೆ 80 ಜನ ಹೆಣ್ಣು ಮಕ್ಕಳು ಕವಿತೆಯನ್ನು ವಾಚನ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳು ಬರೀ ನಿಂತ್ಕೊಂಡು ನೋಡ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ ಅದು ಹೆಂಗೆ ಹೆಣ್ಮಕ್ಳು ಮುಂದೆ ಅಂತ. ಹೆಣ್ಮಕ್ಳು ಸ್ಟ್ರಾಂಗು, ಹೆಣ್ಮಕ್ಳು ಮುಂದೆ ಹೆಂಗೆ ಅಂತ. ಬನ್ನಿ ಗಂಡು ಮಕ್ಕಳು ವಾಚನ ಮಾಡಿ ದಯಮಾಡಿ ನಮ್ಗೆಲ್ಲ ಅವಮಾನ ಆಯ್ತೈತೆ. ಬನ್ನಿ ಉಚಿತವಾಗಿ ಕವಿತೆಗಳನ್ನ, ಕನ್ನಡ ಕವಿತೆಗಳನ್ನ ವಾಚನ ಮಾಡಿ ಉಚಿತವಾಗಿ ಗಿಡಗಳನ್ನ, ಆಯುರ್ವೇದಿಕ್ ಗಿಡಗಳನ್ನ ತೆಗೆದುಕೊಂಡೋಗಿ. ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಮಾಯ್ಕಾತಿ ಚಾಮುಂಡಿ ಮಂಡೇಲ ಒದರೇರಿ, ಮಾಯ್ಕಾತಿ ಚಾಮುಂಡಿ ಮಂಡೇಲ ಒದರೇರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿನಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿನಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಓ ಕಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ, ಓ ಕಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ
ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ನಮಸ್ಕಾರ, ನಾವು ಸಸ್ಯಜ್ಞ ತಂಡ ಅಂತ. ನನ್ನ ಹೆಸರು ಸಂತೋಷ್ ಮಡೇನೂರ್ ಅಂತ. ನಾನೊಂದು ವೃತ್ತಿಯಲ್ಲಿ ಮೆಕ್ಯಾನಿಕ್, BMTC ಸಾರಿಗೆ ಇದರಲ್ಲಿ ನಾನು ಮೆಕ್ಯಾನಿಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರವೃತ್ತಿಯಲ್ಲಿ ಕವಿ ಮತ್ತು ಪರಿಸರ ಚಿಂತನೆ ಮಾಡೋದು ನನ್ನ ಚಿಕ್ಕ ಪ್ರಾಮಾಣಿಕ ಪ್ರಯತ್ನ. ನಾನು ಸತತ 21 ವರ್ಷಗಳಿಂದ ನಮ್ಮ ಔಷಧಿ ಗಿಡಗಳ ಬಗ್ಗೆ ಮತ್ತು ಫಲಕಡುವ ಗಿಡಗಳ ಬಗ್ಗೆ, ಅರಣ್ಯ ಗಿಡಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ನಮ್ಮ ಸಸ್ಯಜ್ಞ ತಂಡ ಅನ್ನೋದು 2003 ನವೆಂಬರ್ 19ರಂದು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಚಾಲನೆ ಪಡೆದು ಇಲ್ಲಿವರೆಗೂ 20,000 ಗಿಡಗಳು ಕೊಟ್ಟಿದ್ದೀವಿ. ಅದರಲ್ಲಿ ಔಷಧೀಯ ಗಿಡಗಳು 6,000 ಗಿಡಗಳನ್ನ ಮತ್ತು ಫಲ ಕೊಡುವ ಮತ್ತು ಅರಣ್ಯ ಗಿಡಗಳು 14,000 ಗಿಡಗಳು ಹಾಕಿದ್ದೀವಿ. ಇದೊಂದು ನಾನೊಬ್ಬ ಮಾಡಿರೋ ಕೆಲಸ ಅಲ್ಲ, ನಮ್ಮ ತಂಡ ಮಾಡಿರೋಂಥ ಕೆಲಸ. ಇದು ನಮ್ಮ ತಂಡ ನಾನ್ ರಿಜಿಸ್ಟರ್ಡ್ ಮತ್ತು ನಾನ್ ಪ್ರಾಫಿಟಬಲ್, ಅಂದರೆ ಯಾವುದೇ ಹಣಕಾಸಿನ ಚಟುವಟಿಕೆ ಇರೋದಿಲ್ಲ. ಏನೇ ಇದ್ದರೂ ಇದನ್ನು ನಮ್ಮ ಈ ಸಮ್ಮೇಳನದ ಖರ್ಚು ವೆಚ್ಚ ಇದನ್ನೆಲ್ಲ ನಾವು ನಮ್ಮ ಸ್ವಂತ ದುಡ್ಡನ್ನು ಭರಿಸಿದ್ದೀವಿ. ಇದು ಯಾರಿಂದಲೂ ಸಹ ಯಾವುದೇ ಸಂಘ ಸಂಸ್ಥೆ ಯಾರಿಂದಲೂ ಸಹ ಹಣಕಾಸನ್ನು ಸ್ವೀಕರಿಸಿಲ್ಲ. ಇದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ 5 ಸಾಹಿತ್ಯ ಸಮ್ಮೇಳನಗಳಲ್ಲಿ ಇದೇ ರೀತಿ ಮಾಡಿದ್ದೀನಿ. ಅಲ್ಲೆಲ್ಲ ಉಚಿತವಾಗಿ ಸಹ ಔಷಧಿ ಗಿಡಗಳು ಕೊಡ್ತಾಯಿದ್ದೀನಿ. ಈ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡೋಕ್ಕೆ ಯಾರು ಕವಿತೆ ಹೇಳ್ತಾರೆ ಅವರಿಗೆ ಒಂದು ಔಷಧಿಯ ಗಿಡ, ಒಂದು ಕನ್ನಡದ ಕಾವ್ಯಪ್ರತಿ, ನಾನು ಬರೆದಿರೋಂಥ ಕನ್ನಡದ ಕಾವ್ಯಪ್ರತಿ ಮತ್ತು ಒಂದು ಕನ್ನಡದ ಪುಸ್ತಕ ಕೊಡ್ತವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದೊಂದು ಚಿಕ್ಕ ಪ್ರಾಮಾಣಿಕ ಪ್ರಯತ್ನ. ಎಲ್ಲರೂ ಬಂದು ನಿಮ್ಮ ಒಂದು ಕವಿತೆ ಹೇಳಿ ಒಂದು ಗಿಡ ಪಡೆಯಿರಿ. ಇದ್ರ ಉದ್ದೇಶ ಇಷ್ಟೇ, ಪರಿಸರ ಸಂರಕ್ಷಣೆ ಮತ್ತು ಕನ್ನಡ ಪರ ಕಾಳಜಿ ಮೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ. ಧನ್ಯವಾದಗಳು. ಸಂತೋಷ್ ಪಡೇನೂರ್. ಪ್ರಕೃತಿ ಪ್ರೇಮವನ್ನು ಕನ್ನಡದ ಪ್ರೀತಿಯೊಂದಿಗೆ ಬೆರೆಸಿ ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾದಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಸಂತೋಷ್ ಮಡನೂರು ಅವರ ಸಸ್ಯಜ್ಞ ತಂಡಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾವು ಮುಂದೆ ಹೋಗ್ತಿದ್ದಾಗ ನಮ್ಮ ಕಣ್ಣಿಗೆ ಮತ್ತೊಂದು ಅಂಗಡಿ ಮಳಿಗೆ ಬೀಳುತ್ತೆ. ಅದು ಕರ್ನಾಟಕ ಬಲ. ಫೇಸ್ಬುಕ್ ಮುಖಪುಟ ನೀವು ನೋಡಿರ್ಬೋದು. ಇವರ ಒಂದು ಅಂಗಡಿ ಮಳಿಗೆಗಳಲ್ಲಿ ಕನ್ನಡ ಬರಹದ ಟೀ ಶರ್ಟ್ಗಳು ಹಾಗೂ ಫೋಟೋ ಫ್ರೇಮ್ಗಳು, ಹೀಗೆ ಹಲವಾರು ರೀತಿಯ ವಿಭಿನ್ನ ರೀತಿಯ ಉಡುಗೊರೆಗಳನ್ನ ಕೊಡ್ತಕ್ಕಂಥ ಕನ್ನಡ ಬರಹ ಇರುವಂಥ ಒಂದಷ್ಟು ವಸ್ತುಗಳನ್ನು ನಾವು ನೋಡಿದ್ವಿ. ನನಗೂ ಕೂಡ ತುಂಬ ಖುಷಿಯಾಯಿತು. ಒಂಥರ ಯುನೀಕ್ ಐಟಮ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಮುಂದೆ ಹೋಗ್ತಿದ್ದಾಗ ಮತ್ತೊಂದು ಅಂಗಡಿ ಮಳಿಗೆ ನನ್ನ ಕಣ್ಣಿಗೆ ಬೀಳುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಂಡ್ಯ ಅಂತಂದರೆ ಕೇವಲ ಕಲೆ ಸಾಹಿತ್ಯ ಅಂತಲ್ಲ, ಇಲ್ಲಿನ ತಿಂಡಿ ತಿನಿಸುಗಳಿಗೂ ಕೂಡ ಮಂಡ್ಯ ಹೆಸರುವಾಸಿಯಾಗಿದೆ. ಅದು ಏನಪ್ಪ ಅಂತಂದರೆ ಮೇಲುಕೋಟೆಯ ಪುಳಿಯೋಗರೆ ಹಾಗೂ ಸಕ್ಕರೆ ಪೊಂಗಲ್ ಮಂಡ್ಯದ ಒಂದು ವಿಭಿನ್ನ ರೀತಿಯ ತಿಂಡಿ ತಿನಿಸು ಅಂತಲೇ ಹೇಳ್ಬೋದು. ದೂರದ ಡೆಲ್ಲಿಗೆ ಹೋದರೂ ಕೂಡ ನೀವು ಮೇಲುಕೋಟೆ ಪುಳಿಯೋಗರೆನ ಮರೆಯೋದೇ ಇಲ್ಲ. ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ಅಂಗಡಿ ಮಳಿಗೆಯಲ್ಲಿ ಮಂಡ್ಯ ಮೂಲದ ಮೇಲುಕೋಟೆ ಪುಳಿಯೋಗರೆ ಹಾಗೂ ಸಕ್ಕರೆ ಪೊಂಗಲನ್ನು ಮಾರಾಟ ಮಾಡ್ತಾಯಿದ್ರು. ನಾನು ಕೂಡ ತಿನ್ಕೊಂಡು ಹಾಗೆ ಮುಂದೆ ಹೊರಟಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಬಜ್ಜಿ, ಮೈಸೂರು ಬಜ್ಜಿ, ಬಾಂಬೆ ಹಪ್ಪಳ. ನಾವೆಲ್ಲ ಮಂಡ್ಯ ಸುತ್ತಮುತ್ತ ಇರತಕ್ಕಂಥ ಜನಗಳು ಪ್ರತಿ ವರ್ಷ ಮೈಸೂರು ವಸ್ತು ಪ್ರದರ್ಶನಕ್ಕೆ ಹೋದಾಗ ಬಾಂಬೆ ಹಪ್ಪಳ, ಮೈಸೂರು ಬಜ್ಜಿ ತಿನ್ನೋದು ವಾಡಿಕೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲಿ ಈ ಬಾರಿ ನಾವು ಈ ಒಂದು ಎಲ್ಲ ತಿಂಡಿ ತಿನಿಸುಗಳನ್ನ ತಿಂದಿದ್ದು ಒಂಥರ ತುಂಬ ಖುಷಿ ಅನ್ನಿಸ್ತು. ಹಾಗೆ ಮೈಸೂರು ವಸ್ತು ಪ್ರದರ್ಶನವನ್ನು ಅದು ಜ್ಞಾಪಕ ಮಾಡಿಕೊಡ್ತು. ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಸದ್ಯಕ್ಕೆ ನಾನು ಕೂಡ ಮನೆಗೆ ಹೊರಡುವಂಥ ಸಮಯ. ನಾನು ಕೂಡ ಬೆಂಗಳೂರಿಂದ ಶನಿವಾರ ಹೋಗಿದ್ದೆ ಈ ಒಂದು ಕಾರ್ಯಕ್ರಮಕ್ಕೆ. 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ, ಮಂಡ್ಯ ನಗರದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು. ನನಗೂ ಕೂಡ ತುಂಬ ಖುಷಿಯಾಯಿತು. ಸಣ್ಣ ಪುಟ್ಟ ದೋಷ ಉಂಟಾಗಿರ್ಬೋದು, ಅದನ್ನೆಲ್ಲ ಕ್ಷಮಿಸೋಣ. ಸದ್ಯಕ್ಕೆ ಮತ್ತೊಂದು ವಿಶೇಷತೆ ಇದೆ, ಬನ್ನಿ ತೋರಿಸ್ತೇನೆ. ಸರ್ ನಿಮ್ಮದು ಯಾವ ಊರು? ಸರ್ ನಮ್ಮ ಕಲಬುರ್ಗಿ. ಸ್ಟೂಡೆಂಟಾ? ಏನು ಮಾಡ್ತೀರಾ? ಫೈನ್ ಆರ್ಟ್ ಸ್ಟೂಡೆಂಟ್. ಫೈನಲ್ ಇಯರ್. ಫೈನ್ ಆರ್ಟ್ ಸ್ಟೂಡೆಂಟ್. ಫೈನ್ ಆರ್ಟ್ ಅಂದರೆ ಫೈನ್ ಆರ್ಟ್ ಚಿತ್ರಕಲೆ. ಹೌದು, ಫೈನ್ ಆರ್ಟ್. ಹಾಂ ಸರ್. ನಾನು ಫೈನ್ ಆರ್ಟ್ ಅಂತ ಇಲ್ಲ ಸರ್, ಫೈನ್ ಆರ್ಟ್ ಎಲ್ಲಿ ಮಾಡ್ತಾರೆ? ಸ್ಟಡಿ ಮಾಡ್ತಾರೆ ಮೈಸೂರಲ್ಲ? ಇಲ್ಲ, ಕಲಬುರ್ಗಿನಲ್ಲಿ. MMK ಕಾಲೇಜ್ ಆಫ್ ವಿಷಯ ಅಂತ
ಇನ್ನೊಂದ್ಸರಿ ಹೇಳ್ತೀನಿ, ಇವರು ಫೈನ್ ಆರ್ಟ್ಸ್ ಸ್ಟೂಡೆಂಟು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂದರೆ ಏನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಫೈನ್ ಆರ್ಟ್ ಕನ್ನಡ ಬಾವುಟವನ್ನು ನಮ್ಮ ಕೆನ್ನೆ ಮೇಲೆ ಬಿಡ್ತಾ ಇದ್ದಾರೆ. ಅದು ಬರೀ ಕೆನ್ನೆ ಮೇಲಲ್ಲ, ನಮ್ಮ ಹೃದಯದ ಮೇಲೆ ಬಿಟ್ಟಾಗೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಒಳ್ಳೆಯದಾಗಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಮತ್ತು ಮದ್ದೂರು ನಗರಗಳಿಂದ ಉಚಿತವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮಂಡ್ಯ ವಿಭಾಗ ಹಾಗೂ ಮದ್ದೂರು ಡಿಪೋ ಇವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂಥ ಮಂಡ್ಯ ಮದ್ದೂರು ಟ್ರಾಫಿಕ್ ಪೊಲೀಸ್ ಹಾಗೂ ಮಂಡ್ಯ ಜಿಲ್ಲಾ ಪೊಲೀಸ್ಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಧನ್ಯವಾದಗಳು. ತನು ಕನ್ನಡ ಮನ ಕನ್ನಡ, ಜೀವವಂತೂ ಇರುವುದು ಕನ್ನಡಕ್ಕಾಗಿ, ಕನ್ನಡವೇ ನಮ್ಮ ಉಸಿರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು.